ಧಿಕ್ಕಾರ 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 ನೆಕ್ಸ್ಟ್ ಪರ್ಮಿಷನ್ ಮಾಡಿಸ್ಬೇಕು, ಪ್ರಿವಿಲೇಜ್ ಕ್ವಶನ್ ಮಾಡೋದು ಅಸೆಂಬ್ಲಿಲಿ ಕಡೆಗಮ್ಮಲ್ಲಿ ಮಾಡ್ತೀವಿ ನೋಡಿ. ನೀವು ಅವಾಗ ನೀವು ಆನ್ಸರ್ ಮಾಡಿ ಅದು ಖಂಡಿತ ಮಾಡ್ತೀವಿ. ಪರ್ಮಿಷನ್ ಮೇಲೆ ಮಾಡ್ತೀನಿ, ನಾನು ಹಕ್ಕುತ್ತಿದ್ದೀನಿ. ಏನ್ರಿ ನೀವು ನಮ್ಮ ಹಕ್ಕುಗಳನ್ನ ಚಿಂತೆ ಮಾಡ್ಬಿಟ್ರೆ ಎಲೆಕ್ಟೆಡ್ ಬಾಡಿ ಸರ್, ನೀವು ಗೌರವ ಕೊಡಬೇಕಲ್ಲ. ನಾವು ಹೇಳಿದ್ದೀವಿ, ಮನವಿ ಕೊಡ್ತೀವಿ. ನಾವೇನಾದ್ರು ಮಾತಾಡಿದ್ರೆ ಘೋಷಣೆ ಕೊಡಿದ್ರೆ ಕರ್ತವ್ಯ ನಿಮಗೆ ಮಂತ್ರಿಗಳು ಸರ್ಕಾರ ಕಟ್ಟಿಬಿಟ್ಟು ಅರೆಸ್ಟ್ ಮಾಡಿ ಅಂತ ಏನು ಹೇಳಿದ್ರು ಕೂಡ ನೀವು ಏಕಾಏಕಿ ನೀವು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಬಿಡೋದೇ ಇಲ್ಲ ಅಂತ ಜನಪ್ರತಿನಿಧಿ ನನಗೊಂದು ಅರ್ಥ ಆಗಿಲ್ಲ. ತುಮಕೂರಲ್ಲಿ ಏನು ನಡೀತಿದೆ ಅಂತೇಳಿ ಇದೇ ಥರ ಆದರೆ ಪ್ರತಿ ಬೀದಿ ಬೀದಿಲಿ ಪ್ರತಿಭಟನೆ ಮಾಡ್ತೀವಿ. ಪರಮೇಶ್ವರ ಜಾಸ್ತಿ ಪ್ರತಿ ಕಾರ್ಯಕ್ರಮದಲ್ಲೂ ನಾವು ಪ್ರತಿಭಟನೆ ಮಾಡ್ತೀವಿ. ಸರಿಗಿಲ್ಲ, ಏನು ಡ್ರಾಮಾ ಮಾಡೋಕ್ಕೆ ಬಂದಿಲ್ಲ. ನಾವು 300 ಜನದ ಜೀವನ ಕಟ್ಕೊಡಿ ಅಂತ ಕೇಳಕ್ಕೆ ಬಂದಿದ್ದೆವು. ನಾವು ಆ ಮಕ್ಕಳೇ ಬಡಿಸ್ಬೇಕಾದ್ರೆ 300 ಜನಕ್ಕೆ ಏನಂತ ಹೇಳಿ ಅಂತ. ಅಲ್ಲಿ ಯಾರು ಹಿಂದಲೇ ನೀವು ಪೂಜೆ ಮಾಡಿದ್ರೆ ನಮ್ದೇನು ತಕರಾರಿಲ್ಲ. ಜೀವನ ಕಟ್ಕೊಂಡಿದ್ದಾರಲ್ಲ 300 ಜನ, ಅವ್ರಿಗೇನು ಅಂಗಡಿ ಕೊಡ್ತಾನೆ ಅವನು ಹೇಳ್ಬೇಕಲ್ಲ. ಅವನು ಯಾರು ದೊಡ್ಡ ಜಮೀನು ಅದು? ಅವರೇನು ಇವತ್ತಿಂದ ಮಾಡ್ತಾವ್ರ? 50 ವರ್ಷಗಳಿಂದ ಅಲ್ಲಿ ಹಣ್ಣುಗಳು ಮಾರ್ಕೊಂಡಿರೋರು ಇದ್ದಾರೆ. ಯಾರ ಇಲ್ವಾ? 45 ವರ್ಷದಿಂದ ಹೂವು ಮಾರ್ಕೊಂಡಿರೋರು ನೀವು ಏಕಾಏಕಿ ಒಕ್ಕಲೇ ಬಿಡಿಸ್ಬಿಟ್ಟು ಅಲ್ಲಿ ಕಾಂಪ್ಲೆಕ್ಸ್ ಕಟ್ತೀವಿ ಅಂದರೆ ಎಲ್ಲಿ ಅವನು ಏನು ಮಾಡ್ತಾರೆ ಅಂತ ಹೇಳಿ ಹೋಮ್ ಮಿನಿಸ್ಟ್ರು. ಆಯ್ತಪ್ಪ, ಅವ್ರಿಗೆಲ್ಲ ಅಂಗಡಿ ಕೊಡ್ತೀವಿ ಅಂತ ಹೇಳಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಲೀಸ್ಟ್ ಮಾಡಿ ಅವ್ರಿಗೆಲ್ಲ ಅಲ್ಲಿ ಕೆಳಗಡೆ ವ್ಯಾಪಾರ ಮಾಡೋಕೆ ಅಂಗಡಿ ಕೊಡ್ತೀವಿ. ನಾವು ಮುಗಿದೋಗಿತ್ತು. ಏನು ಡಿಸ್ಕಷನು? ಅಲ್ಲಿ ಬಿಡಿ, ಹೋಮ್ ಮಿನಿಸ್ಟ್ರೆ ಕರೀತಾರೆ. ನಮ್ಮನೇನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದೇನಿದೆ? ನಾವೇನು ಕಳ್ರ? ಅರೆಸ್ಟ್ ಮಾಡಿದ್ರೆ ಮತ್ತೆ ಇನ್ನೇನು ಮತ್ತೆ ನೀವು ಅರೆಸ್ಟ್ ಮಾಡಿದ್ರೆ ತಾನೇ ನಮಗೆ ಬಂಧಿಸ್ತಿದ್ದಾರೆ ಸರ್. ಇಲ್ಲ ಸರ್, ಪ್ರತಿ ಹೋರಾಟದಲ್ಲೂ ಹೀಗೆ ಆಗ್ತಾ ಇಲ್ಲ ಸರ್. ಪ್ರತಿ ಹೋರಾಟದಲ್ಲೂ ಹೀಗೆ ಆಗ್ತಾ ಇದೆ ಕಳೆದ 1 ವರ್ಷದಿಂದ. ಆಯ್ತು ಸರ್, ಶಾಂತಿ ಅಶಾಂತಿ ಏನು ಮಾಡಿದ್ದೀವಿ? ನಾವೇನು ಹೇಳ್ದೆ ಸರ್? ನಾವು ಹೋರಾಟ ನಾವು ಏನು ಹೇಳ್ದೆ ನಿಮಗೆ? ಅಲ್ಲಿ ನಾವು ಬಂದಾಗ ಏನು ಹೇಳ್ದೆ? ನಾನು ಜೊತೆ ಕಡೆ ನಾವು ಮನವಿ ಕೊಡ್ತೀವಿ ಅಂತ ನಾವು ಡಿಸೈಡ್ ಮಾಡ್ಕೊಂಡು ಬಂದಿದ್ದೆ. ಅಲ್ಲಿಂದ ಮನವಿ ಕೊಡ ಅಂತ ನಾವು ಪ್ರತಿಭಟನೆ ಮಾಡೋಂಗಿದ್ರೆ ಖಂಡಿತ ಅಲ್ಲಿ ಬರ್ತಿರಲ್ಲ. ನಾನು ಹೇಳ್ತಾ ಇದ್ದೆ, ಅಲ್ಲೇ ಹೋಗಿ ಎಲ್ಲರೂ ಒಂದು ಮನೆ ಸೇರ್ಕೊಂಡು ಬಂದು ಪ್ರತಿಭಟನೆ ಮಾಡಿ ಬರ್ತಿದ್ದ. ಕಲ್ಲು ಹೊಡಿಸ್ಬಿಟ್ಟು ಹೆಂಗೆ ಮಾಡ್ತೀವಿ ಮಾಡಿ ಅಂತ. ಹೋರಾಟನೇ ಬೇರೆ ರೀ. ಹೋರಾಟ ಮಾಡೋದು ಗೊತ್ತಿಲ್ವ ನಮಗೆ? ಹೆಂಗೋಗಿ ಹೋರಾಟ ಮಾಡಬೇಕು ಅಂತ. ನಿಮ್ಗಿಂತ ಬುದ್ಧಿವಂತರಿದ್ದೀವಿ ಹೋರಾಟ ಮಾಡೋದು. ನಿಮ್ಮ ಕೈಯನ್ನು ನಿಮ್ಮ ಕಣ್ಣಿಗೆ ತೋರಿಸ್ಕೊಂಡು ಅರೆಸ್ಟ್ ಆಗೋದು ಪ್ರತಿಭಟನೆ ಅಲ್ಲ. ಅಲ್ಲೆಲ್ಲ ಔಸ್ಕೊಂಡು 10 ಜನ ಔಸ್ಕೊಂಡು ಕಾರ್ಯಕ್ರಮ ಮಾಡಿದಾಗ ಕಲ್ಲು ನೋಡಿದ್ರೆ ಮುಗಿದೋಗಿತ್ತು. ಅಲ್ಲ, ಅಶಾಂತಿ ಮಾಡೋಂಗಿದ್ರೆ ಅದು ಗೊತ್ತಿದೆ, ಅಂದರೆ ಅದು ಗೊತ್ತಿದೆ ನಮಗೆ. ಆದರೆ ಪ್ರಜಾಪ್ರಭುತ್ವ ಅದು ಬೇಡ ಅಂತ ಕೊನೆ ಅಸ್ತ್ರ ಹೋರಾಟ. ನಾವು ಮನವಿ ಮಾಡೋಕ್ಕೂ ನೀವು ಬಿಟ್ಟಿಲ್ಲ ಅಂತಂದರೆ ಏನು ಸರ್ ಇದು? ಏನೋ ನನಗೆ ಅರ್ಥ ಆಗಿಲ್ಲ. ನನಗೆ ಏನಂತ ಪ್ರಜಾಪ್ರಭುತ್ವದಲ್ಲಿ ಇದ್ದೀನ ನಾನು? ಯಾವುದೋ ಇದು ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ಸರ್ಕಾರದ ದಬ್ಬಾಳಿಕೆಯಲ್ಲಿದ್ದೀವ ನಾವು ಅಂತ. ಇದು ಬ್ರಿಟಿಷರ್ ಕಾಲದಲ್ಲಿ ಹಿಂಗಿರಲಿಲ್ಲ ಸರ್. ಬ್ರಿಟಿಷರ್ ಕಾಲದಲ್ಲೂ ಕೂಡ ಮನವಿ ಮಾಡೋಕ್ಕೆ ಬಿಡೋರು. ಆಮೇಲೆ ಗಲಾಟೆ ಮಾಡಿದ್ರೆ ಗೋಲಿಬಾರ್ ಮಾಡೋರು. ಜಾಲಿಯನ್ ವಾಲಾಬಾಗ್ನೆಲ್ಲ
ತುಮಕೂರಿನ ಸೆಂಟ್ರಲ್ ಸಿಟಿ ಒಳಗಡೆ ಮುಂಚೆ APMC ನಡೀತಾ ಇತ್ತು. APMC ಅಲ್ಲಿಗೆ ಬೇರೆ ಜಾಗಕ್ಕೆ ಶಿಫ್ಟ್ ಆದಮೇಲೆ ಇದು 2 ಎಕರೆ ಜಾಗ ನಗರಸಭೆ ಮತ್ತು APMC ಜಂಟಿ ಖಾತೆ ಒಳಗಡೆ ಇದೆ. ಇಲ್ಲಿಯ ಸ್ಥಳೀಯ ಶಾಸಕರು PPP ಮಾಡಲ್ ಒಳಗಡೆ ಒಂದು ಟೆಂಡರ್ ಕರಿಬೇಕು ಅಂತೇಳಿ ಪ್ರಸ್ತಾವನೆ ಸಲ್ಲಿಸಿದಾಗ ಸರ್ಕಾರ ಟೆಂಡರ್ ಕರೆದಂಥ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಜ್ಯೋತಿ ಗಣೇಶರು ಈ ಪ್ರಾಜೆಕ್ಟ್ ಬೇಡ ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಕಾಗದ ಬರ್ತಿದ್ದಾರೆ. ಇದು ಸ್ಟಾಪ್ ಮಾಡಿ ಟೆಂಡರ್ ಕರಿಬೇಡಿ, ಇಲ್ಲಿರುವಂಥ 300 ಜನಕ್ಕೆ ಅನಾನುಕೂಲ ಆಗುತ್ತೆ. ಅಲ್ಲಿ ತರಕಾರಿ ಮಾರೋರು, ಹಣ್ಣು ಮಾರೋರು, ಹೂವು ಮಾರೋರು, ಬ್ಯಾಂಗ್ಳೂರು ತುಮಕೂರಿನ ಹಾಸ್ಟಲ್ಲಿದೆ ಅಂದರೆ ಹೃದಯ ಭಾಗದಲ್ಲಿದೆ. APMC 5 ಕಿಲೋಮೀಟರ್ ದೂರ ಇದೆ. ಇಲ್ಲಿ ಜನ ಹಣ್ಣು ಮತ್ತು ಹೂಗಳನ್ನು ಮಾರ್ತಾರೆ, ತರಕಾರಿಗಳನ್ನು ಮಾರ್ತಾರೆ. ಇದು ಹತ್ರ ಇದೆ, ತಗೊಂಡೋಗಿ ಬರೋದಕ್ಕೆ ನಗರದ ಒಳಗಡೆ ಇರೋದ್ರಿಂದ ಈ ಜಾಗ ಇರಬೇಕು ಅಂತೇಳಿ ಇಲ್ಲಿ ಹಣ್ಣಿನ ಅಂಗಡಿ, ತರಕಾರಿ ಅಂಗಡಿ, ಹೂವಿನ ಅಂಗಡಿ ಇರಬೇಕು ಅಂತೇಳಿ ಜ್ಯೋತಿ ಗಣೇಶರು ಕಾಗದ ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಇವತ್ತು ಯಾರೋ ಒಬ್ಬ ಮಂಗಳೂರಿನವನು, ಯಾರೋ ನಮ್ಮ ಸ್ಪೀಕರ್ಗೆ ಹತ್ತಿರದವರು ಅಂತೇಳಿ ಸರ್ಕಾರ ಇವತ್ತು ಆತನಿಗೆ ಸ್ಪೀಕರ್ಗೆ ಅನುಕೂಲ ಮಾಡೋಕ್ಕೆ ಇವತ್ತು ಇಲ್ಲಿ 300 ಜನನ ಒಕ್ಕಲು ಎಬ್ಬರಿಸಿ ಇಲ್ಲಿ ಇವತ್ತು ಬುದ್ಧಿ ಪೂಜೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಅದಕ್ಕೆ ನಾವು ಹೋಮ್ ಮಿನಿಸ್ಟರ್ಗೆ ವಿನಂತಿ ಮಾಡಕ್ಕೆ ಹೋಗಿದ್ದೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಅವಕಾಶ ಕೊಡಲ್ಲ. ಇಲ್ಲಿ ಮಿಲ್ಕಿ ಕಾಂಪ್ಲೆಕ್ಸ್ ಬೇಡ ನಮಗೆ. ಇಲ್ಲಿಂದ ಬಡವರಿಗೆ, ತರಕಾರಿ ಮಾರೋರಿಗೆ 2 ಎಕರೆ ಜಾಗ ಇವತ್ತಿಲ್ಲ ಅಂದ್ರೂ 50 ಕೋಟಿ ಜಾಗ ಅದು. ಅದಕ್ಕೆ ಬರೀ 20 ಲಕ್ಷ ರೂಪಾಯಿ ಬಾಡಿಗೆ ಕೊಟ್ಬಿಟ್ಟು ತಿಂಗಳಿಗೆ ಇಲ್ಲಿರುವಂಥ ವರ್ಷಕ್ಕೆ 20 ಲಕ್ಷ ಕೊಟ್ಟು ಇಲ್ಲಿರುವಂಥ ಬಡವರನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ಸರ್ಕಾರ ಮಾಡ್ತೀವಿ. ಅದಕ್ಕೆ ನಾವು ಇವತ್ತು ಹೋಮ್ ಮಿನಿಸ್ಟರ್ನ ವಿನಂತಿ ಮಾಡೋಕ್ಕೆ ಹೋಗಿದ್ದೇವೆ. ಇಲ್ಲಿ ಪೂಜೆ ಮಾಡಬೇಡಿ, ಇಲ್ಲಿ ಕಾಂಪ್ಲೆಕ್ಸ್ ಕಟ್ಬೇಡಿ ಅಂತ. ಆದರೆ ಇದರ ಮಧ್ಯೆಯಲ್ಲಿ ಪೊಲೀಸ್ ದಾದಾಗಿರಿಗಳನ್ನು ಪ್ರಾರಂಭ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪೊಲೀಸರು ಯಾವಾಗ ಬರಬೇಕು, ಸರ್ಕಾರದ ಕೆಲಸ ಅಡ್ಡಿಪಡಿಸಿದಾಗ ನಾವು ಅಡ್ಡಿಪಡಿಸಕ್ಕೆ ಹೋಗ್ತೇವೆ, ಸ್ಟಾಪ್ ಮಾಡಿ ಅಂತೇಳಿ ಪದೇ ಪದೇ ಪರಮೇಶ್ವರ್ ಅವ್ರಿಗೆ ಹೆಸರಿಗೆ ಕಳಂಕ ತರುವಂಥ ಕೆಲಸಗಳನ್ನ ಪೊಲೀಸ್ ಇಲಾಖೆಯವರು ಮಾಡ್ತಾರೆ. ನಾನು ಪೊಲೀಸ್ ಇಲಾಖೆಯವರಿಗೆ, ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡ್ತೇನೆ, ನೀವು ನಿಮ್ಮ ಕರ್ತವ್ಯವನ್ನು ಮಾಡಿ. ನಾವೇನಾದ್ರು ಅಲ್ಲಿ ಗಲಾಟೆ ಮಾಡಿದ್ರೆ, ಹೋರಾಟ ಮಾಡಿದ್ರೆ, ಘೋಷಣೆಗಳನ್ನ ಕೊಟ್ಟರೆ, ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೆ ನೀವು ನಮ್ಮನ್ನು ಬಂಧಿಸಿ. ಆದರೆ ಮನವಿ ಕೊಡೋಕ್ಕೂ ಬಿಡೋಣ. ಪ್ರಜಾಪ್ರಭುತ್ವ ಜನಪ್ರತಿನಿಧಿಗಳಿಗೆ ನಾವೆಲ್ಲ ಶಾಸಕರು, ಜನಗಳಿಂದ ಆಯ್ಕೆಯವರು, ಜನಗಳ ಕಷ್ಟ ಕೇಳಕ್ಕೆ ಹೋಗಿ ಬಿಡಲ್ಲ ಅಂತೇಳಿ ಪೊಲೀಸ್ಗಿರಿ ಮತ್ತು ಜಪಾಲ್ಗಿರಿ ಪ್ರಜಾಪ್ರಭುತ್ವವನ್ನೇ ಸಾಯಿಸ್ತಾರೆ ಅಂತ ಹೇಳಿದ್ರೆ ಇಲ್ಲಿ ನಾವು ಇನ್ನು ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಇವತ್ತೇನಾದ್ರು ಪೂಜೆ ಮಾಡಿದ್ರೆ ಅಲ್ಲೇ ಟೆಂಟ್ ಹಾಕೊಂಡು 4 ಕೋಟಿಗಳಿಗೆ ಮಲಗಿಸಿದ್ದೇನೆ. ಅದರಿಂದ ನಾನು ಇವತ್ತು ಸರ್ಕಾರಕ್ಕೆ ವಿನಂತಿ ಮಾಡ್ತಿದ್ದೇನೆ, ಕೂಡಲೇ ಅದನ್ನು ಗುಡ್ಲಿ ಪೂಜೆ ಮಾಡೋದನ್ನು ನಿಲ್ಲಿಸಿ ಅದು APMCಗೆ ಮತ್ತು ನಮ್ಮ ನಗರಸಭೆ ಕಾರ್ಪೊರೇಷನ್ ಎರಡಕ್ಕೂ ಸೇರಿದೆ. ಅವೆರಡೂ ಕೂಡ ನಮ್ಮ ರೈತರದು ಮತ್ತು ಇಲ್ಲಿರುವಂಥ ಸಾರ್ವಜನಿಕರು, ಇಲ್ಲಿರುವಂಥ ನಾಗರಿಕರ, ಸ್ಥಳೀಯ ವ್ಯಾಪಾರಿಗಳ ಅಪೇಕ್ಷೆ ಏನಿದೆ ಅಂತ ಹೇಳಿದ್ರೆ 5 ಕಿಲೋಮೀಟರ್ APMCಗೆ ಹೋಗೋಕ್ಕಾಗಲ್ಲ. ಇಲ್ಲಿ ನಮಗೆ ತರಕಾರಿ ತಗೊಳ್ಳೋಕ್ಕೆ, ಹಣ್ಣು ತಗೊಳ್ಳೋದಕ್ಕೆ ಮತ್ತು ಹೂವಿನ ಮಾರ್ಕೆಟ್ಗೆ ಇದು ತುಂಬ ಎಸೆನ್ಸಿಯಲ್ ಇದೆ. ಹೀಗೆ ಕಂಟಿನ್ಯೂ ಆಗಬೇಕು ಅನ್ನೋದು ಇಲ್ಲಿರುವಂಥ ಸ್ಥಳೀಯರ ಒಂದು ಅಪೇಕ್ಷೆ, ಶಾಸಕರ ಅಪೇಕ್ಷೆ.